ಇಂದು ನಮ್ಮ ರಾಜ್ಯದ ಅಧ್ಯಕ್ಷರು, ಭವಿಷ್ಯದ ನಾಯಕ, ಯುವ ನಾಯಕ, ರಾಜ್ಯದ ಅಧ್ಯಕ್ಷ ಆದಮೇಲೆ 10,000 ಕಿಲೋಮೀಟರ್ ಪ್ರವಾಸವನ್ನು ಮಾಡಿ ರಾಜ್ಯದ ಉದ್ದಗಲಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನ ಬಲಿಷ್ಠವಾಗಿ ಸಂಘಟನೆ ಮಾಡಿ ಮುಂದಿನ ಬರುವ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ರಾಜ್ಯದಿಂದ 28 ಸಂಸದನ ಆರಿಸಬೇಕಂತೇಳಿ, ಆಯ್ಕೆ ಮಾಡಬೇಕಂತೇಳಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಇವತ್ತು ಪ್ರವಾಸ ಮಾಡ್ತಾರೆ. ಅವರ ಸಮಕ್ಷಮದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಅಂದ್ರೆ ಒಂದು ವಿಶೇಷತೆ ಇದೆ. ಅಡಿಕೆ ನಾಡಿನಲ್ಲಿ ನಮ್ಮ ಮಾಡಾಳ್ ಇರ್ಪಣ್ಣ ಶಾಸಕರಾಗಿ ಚನ್ನಗಿರಿ ಕ್ಷೇತ್ರವನ್ನ ಬರೀ ಮಾತಿನಲ್ಲಿ ಅಷ್ಟು ಯಾವತ್ತು ಸೌಮ್ಯ ಮಾತು ಮಿತ ಅಭಿವೃದ್ಧಿ, ರಾಜ್ಯದಲ್ಲಿ ಚನ್ನಗಿರಿ ಕ್ಷೇತ್ರವನ್ನ ಅಭಿವೃದ್ಧಿಯನ್ನು ಮಾಡಿ, ಅಭಿವೃದ್ಧಿ ಅಂದ್ರೆ ಯಾವ ರೀತಿ ಮಾದರಿ ಅಂತ ತೋರಿಸ್ಕೊಟ್ಟಂದ್ರೆ ಇರ್ಪಣ್ಣನವರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಯಾವುದೋ ಕಾರಣಕ್ಕೆ ಅವರು ಸುಪುತ್ರರಾದ ಮಾಡಾಳ್ ಮಲ್ಲಿಕಾರ್ಜುನ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 64,000ಕ್ಕೆ ಹೆಚ್ಚು ಮತಗಳನ್ನ ಪಡೆದು ಚನ್ನಗಿರಿ ಕ್ಷೇತ್ರದ ಮನೆಯ ಮಗನಾಗಿ ಎಲ್ಲರ ಪ್ರೀತಿಯನ್ನು ಗಳಿಸಿ ಯಾವುದೋ ಕಾರಣಕ್ಕೆ ಪಕ್ಷದಿಂದ ಸ್ವತಂತ್ರ ಸ್ಪರ್ಧೆ ಮಾಡೋಕ್ಕೆ ಉಚ್ಚಾಟನೆ ಮಾಡಿದ್ರು. ಇಂದು ದಾವಣಗೆರೆ ಜಿಲ್ಲೆಗೆ ಲೋಕಸಭೆಗೆ ಮತ್ತೊಮ್ಮೆ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಬೇಕು, ವಿಜಯೇಂದ್ರ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕಂತ ಹೇಳಿ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಸನ್ಮಾನ್ಯ ಮಾಡಾಳ್ ಮಲ್ಲಿಕಾರ್ಜುನ್ ನಮ್ಮ ಯುವ ಮಿತ್ರ ಅವರನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ, ಸೇರ್ಪಡೆಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಗೆ ಒಂದು ಭೀಮ ಬಲ ಬಂದಿದೆ ಅವರ ಸೇರ್ಪಡೆಯಿಂದ ಅತ್ಯಂತ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಗುರುಸಿದ್ದನಗೌಡರು ಒಂದು ಬಾರಿ ಶಾಸಕರಾಗಿದ್ರು ಸಹ ಚೆಕ್ ಡ್ಯಾಮ್ಗಳ ಸರ್ದಾರ ಗುರುಸಿದ್ದನಗೌಡರು, ಅವರ ಸುಪುತ್ರರಾದ ಡಾಕ್ಟರ್ ರವಿಕುಮಾರ್ ಗುರುಸಿದ್ದನಗೌಡರು 2004ರಲ್ಲಿ ನಮ್ಮ ಜೊತೆ ಶಾಸಕರಾಗಿದ್ರು. ಅವರನ್ನ ಅವರ ಸುಪುತ್ರ ಡಾಕ್ಟರ್ ರವಿಕುಮಾರ್ ಯಾವುದೋ ಕಾರಣಕ್ಕೆ ಉಚ್ಚಾಟನೆ ಮಾಡಿದ್ರು. ಇವತ್ತು ಅವರು ಸಹ ನಮ್ಮ ವಿಜಯೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಸೇರ್ಪಡೆಯಾಗಿದ್ದಾರೆ. ಅತ್ಯಂತ ಸಂತೋಷದಿಂದ ಇವತ್ತು ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಅಂತರದಿಂದ ಗೆಲ್ಲಿಸಬೇಕು ಲೋಕಸಭೆ ಅಂತ ನಾವೆಲ್ಲ ಸಂಕಲ್ಪ ಮಾಡಿದ್ವಿ ಅಂತ ಹೇಳಿ ಸಂತೋಷ ಆಗಿದೆ, ಇಚ್ಛೆ ಪಡ್ತೀನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ದೇಶ ವಿಭಜನೆ ಮಾತುಗಳನ್ನಾಡಿದಂತ DK ಸುರೇಶ್ ರವರನ್ನ ಅವರ ಹೇಳಿಕೆಗಳು ಇಡೀ ರಾಜ್ಯದಲ್ಲಿ ಜನರು ಚೀಮಾರಿ ಹಾಕಿದ್ರು. ಮರ್ಯಾದೆ ಉಳಿಸಿಕೊಳ್ಳಲು ಮತ್ತು ದೇಶದಲ್ಲೇ ಕರ್ನಾಟಕ ರಾಜ್ಯವನ್ನು ಕಳಂಕ ತಂದಂತ DK ಸುರೇಶ್ ರವರ ಅವ್ರ ಹೇಳಿಕೆ ಇಡೀ ದೇಶವೇ ಖಂಡನೆ ಮಾಡಿದ್ರು. ಅಖಂಡ ಭಾರತ ಮಾತೆಯ ಮಕ್ಕಳು ನಾವೆಲ್ಲ. ಅರೆ, ದೇಶ ವಿಭಜನೆ ಬಗ್ಗೆ ಮಾತಾಡಿರಲ್ಲ, ಕಾಂಗ್ರೆಸ್ಗೆ ಒಂದ್ ರೀತಿ ಮುಜುಗರ ಆಯ್ತು. ಕರ್ನಾಟಕ ರಾಜ್ಯಕ್ಕಿಂತವ್ರಿಂದ ಕಪ್ಪು ಚುಕ್ಕೆ. ಆ ಒಂದು ಮುಜುಗರದಿಂದ ಹೊರಬರಲು ಇಂದು ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ನಾಟಕ ಮಿತ್ರ ಮಂಡಳಿ ಜಂತರ್ ಮಂತರ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿರಿ. ಅದು ಏನು? ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಾಚಿಕೆ ಆಗ್ಬೇಕಲ್ವಾ? ಏನ್ ಅನ್ಯಾಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ? ಮೋದಿಯವರು ನೀವು 10 ವರ್ಷದಲ್ಲಿ ಏನ್ ಕೊಡಿದಿರಿ? ಮೊನ್ನೆ ಸಿದ್ದರಾಮಯ್ಯವರು ಫೇಕ್ ಡಾಕ್ಯುಮೆಂಟ್ ಬಿಡುಗಡೆ ಮಾಡ್ಯಾರೆ. ಬನ್ರಿ ಬಹಿರಂಗ ಚರ್ಚೆ, ನಾನು ಸಿದ್ಧ, ದಾಖಲೆ ಸಮೇತ ಬರ್ತೀನಿ. ನರೇಂದ್ರ ಮೋದಿ 10 ವರ್ಷದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕೊಡುಗೆ ನನ್ನ ಹತ್ರ ದಾಖಲೆ ಇದೆ, ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಇವ್ರು ಏನ್ ಹೇಳ್ತಾರೆ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅದಕ್ಕೆ ದಿಲ್ಲಿಲಿ ಪ್ರತಿಭಟನೆ. ಅರೆ, ನಿಮ್ಮ ಯಥಾ ರಾಜ ತಥಾ ಪ್ರಜೆ ಅಂದ್ರೆ ಇವರು ನೆಹರೂರವರು ಈ ದೇಶವನ್ನು ವಿಭಜನೆ ಮಾಡಿದ್ರು. ಪಾಕಿಸ್ತಾನ ಬಾಂಗ್ಲಾವನ್ನು ಬಿಟ್ಕೊಟ್ರಲ್ಲ ನಿಮ್ಮವ್ರು ತಾನೆ. ಇಂದು ಭಾರತ್ ಜೋಡೋ ರಾಹುಲ್ ಗಾಂಧಿ ಮಾಡ್ತಾರಲ್ಲ, ಏನ್ ಅಖಂಡ ಭಾರತ ಹೊಡೆದೋಗಿದ್ಯಾ? ಭಾರತ್ ಜೋಡೋ ಅಲ್ಲ, ಭಾರತ್ ತೋಡೋ. ಈ ರಾಹುಲ್ ಗಾಂಧಿ ಅವರು DK ಸುರೇಶ್ ಅವ್ರದ್ದು ಹೇಳಿಕೆ ಕೊಡ್ಸಿದ್ರೆ ಇಂದು ವಿನಯ್ ಕುಲಕರ್ಣಿ ಅವರು ಹೇಳಿಕೆ ಕೊಡದಂತ ನಾನು ಕೇಳಿದೀನಿ. ನಾನು ಹೇಳ್ತಿದ್ದೀನಿ, ಯಾರು ಭಾರತ ದೇಶ ಅಖಂಡ ಭಾರತ ಹೊಡೆಯಕ್ಕೆ ಪ್ರಯತ್ನ ಮಾಡಿದ್ರೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ, ಇದನ್ನ ತಡೆಯಕ್ಕೆ ಯಾರು ಸಾಧ್ಯವಿಲ್ಲ. ಸೂರ್ಯಚಂದ್ರ ಎಷ್ಟು ಸತ್ಯನೋ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ
400 ಲೋಕಸಭಾ ಸದಸ್ಯರನ್ನ ದೇಶದಲ್ಲಿ ಆಯ್ಕೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟ. ಇವತ್ತು ಯಾರು ಅಖಂಡ ಭಾರತ ವಿಭಜನೆ ಮಾತಾಡ್ತಾರಲ್ಲ ಅಂತವ್ರ ರಾಷ್ಟ್ರ ದ್ರೋಹದಡಿಯಲ್ಲಿ ಮೊಕದ್ದಮೆ ಹಾಕಿ ಬಂಧಿಸಬೇಕು ಸಿದ್ದರಾಮಯ್ಯನವರು. ಅರೆ ನಿಮ್ಮ ಸಂಸದರು ನಿಮ್ಗೆ ಶಾಸಕರಂತ ಬಿಡ್ತೀರೇನ್ರಿ? ನಾಚಿಕೆ ಆಗಬೇಕಲ್ಲ ನಿಮ್ಗೆ. ದಿಲ್ಲಿಲಿ ಪ್ರತಿಭಟನೆ ಮಾಡ್ತೀರಾ, ರಾಜಕಾರಣ ಮಾಡಕ್ ಕೊಟ್ಟಿರಾ ನೋಡಿ. 9 ತಿಂಗಳಲ್ಲಿ ಸರ್ಕಾರ ಟೇಕಪ್ ಆಗಿಲ್ಲ. ಬಾಲಕೃಷ್ಣ ಒಂದ್ ರೀತಿ ಹೇಳ್ತಾರೆ, ಸರ್ಕಾರ ಟೇಕಪ್ ಆಗಿಲ್ಲ. ಮತ್ತು DK ಸುರೇಶ್ ಅವರ ಹೇಳಿಕೆ ಮುಜುಗರ ಆಗಿದೆ ಕಾಂಗ್ರೆಸ್ಗೆ, ಕರ್ನಾಟಕ ಸರ್ಕಾರಕ್ಕೆ ಸೋಲನ್ನು ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಾಲಕೃಷ್ಣ ವಾಪಸ್ ಬಿಡ್ತೀವಿ ಅಂತ ಹೇಳಿದ್ರೆ ಆ ವಿಷಯಾಂತರ ಮಾಡೋಕ್ಕೋಸ್ಕರ ಇನ್ನು ದಿಲ್ಲಿಲಿ ಪ್ರತಿಭಟನೆ ಮಾಡಿದರೆ ರಾಜ್ಯದ ಜನ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಏನು DK ಸುರೇಶ್ ಅವರು ವಿನಯ್ ಕುಲಕರ್ಣಿ ದೇಶ ವಿಭಜನೆ ಮಾತಾಡಿದರೆ ರಾಷ್ಟ್ರ ದ್ರೋಹದ ಅಡಿ ಕೇಸನ್ನು ಹಾಕಿ ಬಂಧಿಸಬೇಕು. ಇನ್ನು ಮುಂದೆ ಯಾರಾದ್ರೂ ಹೇಳಿಕೆ ಕೊಟ್ರೆ ಇನ್ನ ಜನ ಕ್ಷಮಿಸಲ್ಲ. ದಾರಿಲಿ ಬೀದಿಲಿ ನಿಮಗೆ ಯಾವ ರೀತಿ ನಿಮಗೆ ಪ್ರತಿಭಟನೆ ಮಾಡ್ತಾರೆ ಅದನ್ನ ಎದುರಿಸಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತೀನಿ. ಇಂಥವ್ರನ್ನ ಗಲ್ಲಿಗೇರಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ಮುಲಾಜಿಲ್ಲವ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು, ರಾಷ್ಟ್ರದ್ರೋಹದ ಕೇಸನ್ನು ಹಾಕ್ಬೇಕು, ಬಂಧಿಸಬೇಕು. ಇನ್ನು ಮುಂದೆ ಯಾರಾದ್ರೂ ಮಾತಾಡಿದ್ರೆ ಗಲ್ಲಿಗೇರಿಸ್ಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ದಾವಣಗೆರೆ ಟಿಕೆಟ್ ವಿಚಾರದ್ದು ಮೊನ್ನೆ ಮೀಟಿಂಗ್ ಆಗಿದೆ ಯಡಿಯೂರಪ್ಪನವ್ರ ಮನೆಯಲ್ಲಿ, ಏನೋ ಫೈನಲ್ ಆಗಿದೆಯಾ ಸರ್? ನೋಡೋಣ, ಯಾರಿಗೂ ಫೈನಲ್ ಆಗಿಲ್ಲ. ನೀವು ಆಕಾಂಕ್ಷಿ ಇದ್ದೀರಿ ನೋಡಿ, ನಾನೆಲ್ಲ ರವಿಕುಮಾರ್ ಬಹಳಷ್ಟು ಜನ ಇದೀವಿ. ನಾನು ಹೇಳುದು, ನಾವು ಮಾಧ್ಯಮದ ಮುಂದೆ ನಾನು ಆಕಾಂಕ್ಷಿ ಹೇಳಲ್ಲ. ಈಗಾಗಲೇ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ನಮ್ಮ ನಾಯಕರಾದ ಯಡಿಯೂರಪ್ಪನವರಿಗೆ, ಸನ್ಮಾನ್ಯ ವಿಜೇಂದ್ರ ಯಡಿಯೂರಪ್ಪನವರಿಗೆ ಮತ್ತು ಈಶ್ವರಪ್ಪನವರು ಇದ್ರೊಂದು ಆ ಮಾತುಕತೆಯಲ್ಲಿ ನಾವೆಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರ ಮತದಾರ ಭಾವನೆಗಳನ್ನ ಮಾತ್ರ ತಿಳಿಸಿದ್ವಿ. ಅಲ್ಲಿ ಏನಂತ ನಾನು ಬಹಿರಂಗ ಹೇಳಲ್ಲ. ನಾನು ಯಾವುದನ್ನು ಮಾಧ್ಯಮ ಮುಂದೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಪಾರದರ್ಶಕವಾಗಿ ನಮ್ಮ ನಾಯಕರು ಯೋಚನೆ ಮಾಡ್ತಾರೆ. ದಾವಣಗೆರೆ ಜಿಲ್ಲೆಯಿಂದ ಲೋಕಸಭಾ ಸದಸ್ಯ ಆರಿಸಿ ಗೆಲ್ಸ್ಬೇಕಂತ ಹೇಳಿ ಸಹಸ್ರಾರು ಅಷ್ಟೇ ಲಕ್ಷಾಂತರ ಜನ ಕಾರ್ಯಕರ್ತರ ಮುಖಂಡರು ಕಂಕಣ ನಾವು ಸಂಕಲ್ಪ ಮಾಡಿದೀವಿ. ದಾರಿಲಿ ಬೀದಿಲಿ ಮಾತಾಡಲ್ಲ. ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅವರು ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ಬೇಕಂತ ಹೇಳಿದ್ವಿ. ಮಾಧ್ಯಮದ ಮುಂದೆ ಬಹಿರಂಗವಾಗಿ ನಾನು ಅಭ್ಯರ್ಥಿ ಅಂತ ನಾವ್ಯಾರು ಹೇಳಲ್ಲ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.